ವೆಲ್ಕಮ್ ಬ್ಯಾಕ್ ಟು ದ ಅರುಣಾಸ್ ಕಿಚನ್. ನಾನಿಲ್ಲಿ ಸಾಂಬಾರ್ ಪುಡಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನೋಡೋಣ ಹೇಗೆ ಮಾಡೋದು ಅಂತ. ಗ್ಯಾಸ್ನ ಆನ್ ಮಾಡ್ಕೊಂಡು ಒಂದು ಬಾಣಲಿನ ಇಟ್ಕೊತಾ ಇದ್ದೀನಿ. ಇದಕ್ಕೆ ನಾನು ಧನಿಯಾನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸಾಂಬಾರ್ ಪುಡಿ ಮಾಡೋದಕ್ಕೆ 1 kg ಧನಿಯಾ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪನೇ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ. ಇದನ್ನು ಕ್ಲೀನಾಗಿ ಹುರ್ಕೋಬೇಕು. ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಕೈ ಬಿಡದೆ ಆಡಿಸ್ತಾ ಹುರ್ಕೊಳ್ಳಿ. ಧನಿಯಾದು ಸುವಾಸನೆ ಬರೋವರೆಗೂ ಹುರ್ಕೋತಾನೆ ಇರಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಗೊತ್ತಾಗುತ್ತೆ ನಿಮಗೆ ಇದು ಡ್ರೈ ರೋಸ್ಟ್ ಆಗಿದೆ ಅಂತ. ಅಲ್ಲಿವರೆಗೂ ಹುರ್ಕೋಬೇಕು. ಇದ್ರ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ, ಸ್ಮೆಲ್ಲು. ನೀವು ಅದನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ನಾನು 1 kgನೂ ಒಂದೇ ಸಲ ಹಾಕ್ಕೋತಾ ಇಲ್ಲ, ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಸೀದೋಗ್ಬಿಡುತ್ತೆ ಒಟ್ಟಿಗೆ ಹಾಕ್ಕೊಂಡ್ರೆ ಅಂದ್ಬಿಟ್ಟು. ಫ್ಲೇಮ್ನ ಅಡ್ಜಸ್ಟ್ ಮಾಡ್ಕೊಂಡು ಹುರ್ಕೊಳ್ಳಿ. ಅಂಗಡಿಯಲ್ಲಿ ತರೋದಕ್ಕಿಂತ ಮನೆಯಲ್ಲೇ ಸಾಂಬಾರು ಪುಡಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಯಾವ ರೀತಿ ಮಾಡ್ತೀನಿ, ಎಷ್ಟು ಇಂಗ್ರೀಡಿಯೆಂಟ್ಸ್ನು ಹಾಕ್ತಿದ್ದೀನಿ, ಯಾವ ಕ್ವಾಂಟಿಟಿಯಲ್ಲಿ ಹಾಕ್ತೀನಿ ಅಂತ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಕಡಲೆಕಾಯಿ ತೊಗೋತಾ ಇದ್ದೀನಿ, ಕಡಲೆಕಾಳು ತೊಗೋತಾ ಇದ್ದೀನಿ. ಇದು 1/4 kg ಇದೆ. ಇದನ್ನು ಅಷ್ಟೇ ಕ್ಲೀನಾಗಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಇದ್ರ ಅರೋಮ ಬರೋವರೆಗೂ ಹುರ್ಕೊಳ್ಳಿ. ಫ್ಲೇಮ್ನ ಬೇಗ ಆಗಬೇಕು ಅಂತ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಸೀದೋಗ್ಬಿಡುತ್ತೆ, ಇಲ್ಲ ಅಂದರೆ ಒಂದೊಂದು ಸೀರುತ್ತೆ, ಒಂದೊಂದು ಬೇಯಲ್ಲ. ಹಾಗಾಗಿ ಒಂದೇ ಕ್ಲೀನಾಗಿ ಪದವಾಗಿ ಬೇಯಬೇಕು ಅಂದರೆ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾ ಹುರ್ಕೋಬೇಕಾಗುತ್ತೆ. ನೀವು ಕಡಲೆಕಾಳು ಬದಲು ಕಡಲೆಬೇಳೆ ಕೂಡ ತೊಗೋಬೋದು. ನಾನು ಕಡಲೆಕಾಳು ತೊಗೋತಾ ಇದ್ದೀನಿ. ಕಡಲೆಬೇಳೆ ಹಾಕಿದ್ರು ಇದೇ ಥರ ಟೇಸ್ಟೇ ಇರುತ್ತೆ. ಇದು ರೋಸ್ಟ್ ಆಗ್ತಾ ಇದೆ. ಇನ್ನೇನು ಕರೆಕ್ಟಾಗಿ ಹದವಾಗಿ ರೋಸ್ಟ್ ಆಗ್ತಿದೆ. ಒಂದು 2 ನಿಮಿಷ ಹುರ್ಕೊಂಡ್ರೆ ಇದು ಕಡಲೆಕಾಳು ಕರೆಕ್ಟಾಗಿ ರೋಸ್ಟ್ ಆಗುತ್ತೆ. ಅದಾದಮೇಲೆ ನಾವು ಇದನ್ನ ಸೈಡಿಗೆ ಇಟ್ಕೋಬೋದು. ನೋಡಿ ಕರೆಕ್ಟಾಗಿ ಹುರಿದಿದ್ದೀನಿ. ಈಗ ಇದನ್ನು ಸೈಡಿಗೆ ಇಟ್ಕೋತಾ ಇದ್ದೀನಿ. ಈಗ ನಾವು ಇದಕ್ಕೇನೆ ಒಂದು ಸ್ವಲ್ಪ ಹೆಸರು ಕಾಳನ್ನ ಹಾಕ್ಕೊತಿದ್ದೀನಿ. ಇದು ನಾನು 1/4 kgನೇ ತೊಗೊಂಡಿದ್ದೀನಿ. ಕಡಲೆಕಾಳು, ಹೆಸರು ಕಾಳು ಎಲ್ಲ ಒಂದೇ ಅಳತೆಯಲ್ಲಿ ತೊಗೊಂಡಿದ್ದೀನಿ, 1/4 kg ಥರ. ಹಾಗೆ ಉದ್ದಿನ ಬೇಳೆನೂ ಅಷ್ಟೇ 1/4 kgನೇ ತೊಗೊಂಡಿದ್ದೀನಿ. ಇದೇ ಅಳತೆಯಲ್ಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರು ಪುಡಿಗೆ. ಇದನ್ನು ಅಷ್ಟೇ ಫ್ಲೇಮ್ನ ಮೀಡಿಯಮ್ ಇಟ್ಕೊಂಡು ಹುರ್ಕೋಬೇಕು. ಇವೆಲ್ಲ ಉರಿಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಇರಬೇಕಾಗುತ್ತೆ. ನಾವು ಬೇಗ ಆಗೋಗ್ಲಿ ಅಂದ್ಬಿಟ್ಟು ಫ್ಲೇಮ್ನ ಹೈಯಲ್ಲಿ ಇಟ್ಬಿಟ್ಟು ಹುರಿದ್ಬಿಟ್ರೆ ಎಲ್ಲ ಹಾಳಾಗುತ್ತೆ. ಮತ್ತು ಸೀದೋದ್ರೆ ಟೇಸ್ಟು ಚೆನ್ನಾಗಿರಲ್ಲ, ಕಲರ್ ಕೂಡ ಚೆನ್ನಾಗಿರೋದಿಲ್ಲ. ಈ ಫ್ಲೇಮ್ನ ಅಡ್ಜಸ್ಟ್ ಮಾಡಿಕೊಂಡು ಹುರ್ಕೋಬೇಕು.
ಒಂದ್ಸಲಿ ಮಾಡಿಟ್ಕೊಂಬಿಟ್ರೆ 1 ವರ್ಷದವರೆಗೂ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಏನೂ ಹಾಳಾಗಲ್ಲ. ತುಂಬ ದಿನ ಹಾಳಾಗಬಾರ್ದು ಅಂದರೆ ಇದಕ್ಕೆ ಸ್ವಲ್ಪ ಎಲ್ಲ ಹುರಿದಾದ್ಮೇಲೆ ಮಿಷಿನ್ಗೆ ಹಾಕ್ಸ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟಿಡಿ, ಖಂಡಿತ ಹಾಳಾಗಲ್ಲ. ಈಗ ಇಲ್ಲಿ ತೊಗರಿ ಬೇಳೆ ತೊಗೋತಾ ಇದ್ದೀನಿ. ತೊಗರಿ ಬೇಳೆ ನಾನು ಇಲ್ಲಿ ಅರ್ಧ kg ತೊಗೋತಾ ಇದ್ದೀನಿ, ಏಕೆಂದರೆ ಇದು ಸಾಂಬಾರು ಟೇಸ್ಟ್ನ ಚೆನ್ನಾಗಿ ಕೊಡುತ್ತೆ, ಹಾಗಾಗಿ ಜಾಸ್ತಿ ತೊಗೋತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೋಬೇಕು. ಇದು ಆಲ್ಮೋಸ್ಟ್ ಮುಗ್ದಿದೆ. ಈಗ ಇದನ್ನೀಗ ತೆಗಿತಿದ್ದೀನಿ ಸೈಡಿಗೆ. ಇದ್ರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ, ಹಾಗಾಗಿ ಇದನ್ನು ಸೈಡ್ಗೆ ಇಟ್ಕೊತೀನಿ ತೆಗೆದ್ಬಿಟ್ಟು. ಇನ್ನೊಂದೆರಡು ಸೆಕೆಂಡ್ ಹುರ್ಬಿಟ್ಟು ತೆಗಿತೀನಿ. ಇದನ್ನೀಗ ತೆಗೆದು ಸೈಡ್ಗೆ ಇಟ್ಕೊಂಡು ಇದೇ ಬಾಣಲಿಗೆ ನಾನೀಗ ಒಂದು 1/4 kg ಅಷ್ಟು ಉದ್ದಿನ ಬೇಳೆನ ಹಾಕ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೋಬೇಕಾಗತ್ತೆ. ಫ್ಲೇಮ್ನ ಯಾವುದೇ ಕಾರಣಕ್ಕೂ ಹೈಯಲ್ಲಿ ಇಡಬೇಡಿ, ಬೇಗ ಸಿಗುತ್ತೆ. ಉದ್ದಿನಬೇಳೆ ಆಗಿರೋದ್ರಿಂದ ಇದನ್ನು ಬೇಗನೆ ಸಿದೋಗುತ್ತೆ, ಹಾಗಾಗಿ ನೋಡಿಕೊಂಡು ನಿಧಾನವಾಗಿ ಹುರ್ಕೊಳ್ಳಿ. ಇದು ಕಲರ್ ನೋಡಿ ಚೇಂಜ್ ಆಗ್ತಾ ಇದೆ. ಇದು ಸುವಾಸನೆ ಕೂಡ ಬಿಟ್ಕೋತಾ ಇದೆ. ಇದು ಆಲ್ಮೋಸ್ಟ್ ಆಗಿದೆ. ಇದನ್ನು ನಾನು ಸೈಡಲ್ಲಿ ತೆಕ್ಕೋತೀನಿ. ನೋಡಿ ಕರೆಕ್ಟಾಗಿ ಆಗಿದೆ. ಕಲರ್ ನೋಡಿ ಹೀಗಿರಬೇಕು. ಹಸಿದೂ ತೆಗಿಬಾರ್ದು, ಹಾಗೆ ತುಂಬಾ ಸಿದಿಸಬಾರ್ದು. ಈ ಕಲರ್ ಬಂದಿದ ತಕ್ಷಣ ತೆಕ್ಕೊಳ್ಳಿ. ಸೊ ಈಗ ಇದನ್ನು ನಾನು ತೆಕ್ಕೋತಿದ್ದೀನಿ. ಇದಕ್ಕೆ ನಾನು ಅಕ್ಕಿನ ಸ್ವಲ್ಪ ಸೇರಿಸ್ತಿದ್ದೀನಿ. ನಾರ್ಮಲ್ ಆಗಿ ರೇಷನ್ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ನಿಧಾನವಾಗಿ ಹುರ್ಕೋಬೇಕು. ಇದು ಕಲರ್ ಚೇಂಜ್ ಆಗುತ್ತೆ, ನೋಡಿಕೊಂಡು ತೆಕ್ಕೋಬೇಕಾಗತ್ತೆ. ಕಲರ್ ಚೇಂಜ್ ಆಗುತ್ತೆ ಮತ್ತು ಅಕ್ಕಿದು ಸ್ವಲ್ಪ ದಪ್ಪ ಆಗುತ್ತೆ ಕಾಳು. ನೋಡಿ ಕ್ಲೀನಾಗಿ ಹುರ್ಕೊಳ್ಳಿ. ಈಗ ಕಲರ್ ಚೇಂಜ್ ಆಗ್ತಾ ಇದೆ. ಇಷ್ಟು ಕಲರ್ ಬಂದಮೇಲೆ ನೀವು ತೆಕ್ಕೋಬೇಕಾಗತ್ತೆ. ನೋಡಿ ಇದನ್ನ ನಾನು ತೆಗಿತಿದ್ದೀನಿ ಸಾಕಿಷ್ಟು. ನಾನೀಗ ಇದಕ್ಕೆ ಅರಿಶಿನದ ಕೊಂಬು ಹಾಕ್ತಿದ್ದೀನಿ. ನಾನೊಂದು 50 ಗ್ರಾಮ್ ಅಷ್ಟು ಅರಿಶಿನದ ಕೊಂಬನ್ನ ಚೆನ್ನಾಗಿ ಕುಟ್ಕೊಂಡು ಪುಡಿ ಮಾಡಿದ್ದೀನಿ. ಬಿಸಿಲಲ್ಲಿ ಹಾಕ್ಬಿಟ್ಟು ಆಮೇಲೆ ಇದನ್ನು ಹಾಕ್ಕೋತಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದು ಅರಿಶಿನದ ಕೊಂಬನ್ನ ಹುರ್ಕೊಳ್ಳೋದ್ರಿಂದ ಮಿಕ್ಸಿಗೆ ಹಾಕಿದಾಗ ಚೆನ್ನಾಗಿ ಪುಡಿ ಆಗುತ್ತೆ ಅಂದ್ಬಿಟ್ಟು ಹುರ್ಕೊಳ್ಳೋದಷ್ಟೇ. ಇದನ್ನು ಅಷ್ಟೇ ಕ್ಲೀನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಬೇಗನೆ ಡ್ರೈ ರೋಸ್ಟ್ ಆಗೋಗುತ್ತೆ ಕೂಡ.
ನಾನಿಲ್ಲಿ ಆಗಲೇ ಹೇಳಿದಾಗ 50 ಗ್ರಾಮ್ ಅಷ್ಟೇ ತೊಗೊಂಡಿರೋದು ನಾನು. ನೀವು ಅಷ್ಟೇ 50 ಗ್ರಾಮ್ ತೊಗೊಳ್ಳಿ. ಈಗಿದು ಆಲ್ಮೋಸ್ಟ್ ಮುಗಿದಿದೆ. ಇದನ್ನು ನಾನು ತೆಗಿತೀನಿ. ನಾನೀಗ ಜೀರಿಗೆನ ತಗೊಂಡು ಹುರಿತಾ ಇದ್ದೀನಿ. ಇದು 1/4 kg ಇದೆ. ಜೀರಿಗೆ 1/4 kg ಯಾಕೆ ಹಾಕ್ತಿದ್ದೀನಿ ಅಂದರೆ ಇದು ಸ್ಮೆಲ್ ಚೆನ್ನಾಗಿರುತ್ತೆ ಮತ್ತು ಇದ್ರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಜಾಸ್ತಿ ಹಾಕೋದ್ರಿಂದ. ಹಾಗಾಗಿ ನಾನು ಇಲ್ಲೊಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ಇದು ಸಾಂಬಾರು ಪುಡಿ ಟೇಸ್ಟ್ನ ಇನ್ನೂ ಜಾಸ್ತಿ ಮಾಡುತ್ತೆ ಜೀರಿಗೆ. ಇದನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ನಿಧಾನವಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಈಗ ಡ್ರೈ ರೋಸ್ಟ್ ಆಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ. ತೆಗೆದು ಈಗ ಮೆಣಸನ್ನ ಹಾಕ್ಕೊತೀನಿ ನಾನು. ನಾನು ಇದಕ್ಕೆ ಕಾಳು ಮೆಣಸನ್ನ ಸೇರಿಸ್ತಿದ್ದೀನಿ. ಇದು 100 ಗ್ರಾಮ್ ಇದೆ. 100 ಗ್ರಾಮ್ ಅಷ್ಟು ಕಾಳು ಮೆಣಸನ್ನ ಸೇರಿಸ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ ಇಟ್ಕೊಂಡು. ಇದು ಡ್ರೈ ರೋಸ್ಟ್ ಆಗಿದೆ. ಇದನ್ನು ನಾನೀಗ ತೆಗಿತಿದ್ದೀನಿ. ನಾನು ಇದಕ್ಕೆ 100 ಗ್ರಾಮ್ ಆಗುವಷ್ಟು ಮೆಂತ್ಯನ ತಗೊಂಡಿದ್ದೀನಿ. ಸೇಮ್ ಪ್ರೊಸೀಜರಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಹುರಿಬೇಕಾದ್ರೆ ಕೆಲವರೆಲ್ಲ ಎಣ್ಣೆ ಕೂಡ ಹಾಕ್ತಾರೆ. ನಾನಿಲ್ಲಿ ಎಣ್ಣೆ ಏನೂ ಹಾಕ್ತಿಲ್ಲ. ಎಣ್ಣೆ ಹಾಕೋದ್ರಿಂದ ಸಾಂಬಾರು ಪುಡಿ ತುಂಬ ಬೇಗ ಹಾಳಾಗುತ್ತೆ. ಅದು ಎಣ್ಣೆ ಹಾಕಿ ಹೀಗೆ ಹುರಿಯೋದ್ರಿಂದ ಸಾಂಬಾರು ಪುಡಿ ತುಂಬ ದಿನಗಳಿರುತ್ತೆ, ವರ್ಷಾನುಗಟ್ಟಲೆ ಯೂಸ್ ಮಾಡ್ಕೋಬೇಕು. ಹಾಗಾಗಿ ನಾನಿಲ್ಲಿ ಎಣ್ಣೆ ಏನೂ ಹಾಕ್ಕೊಂಡೆ ಹುರ್ಕೋತಾ ಇದ್ದೀನಿ. ನಾನು ಸ್ವಲ್ಪನೇ ತೊಗೊಂಡು ಹುರ್ಕೋತಾ ಇದ್ದೀನಿ. ಒಟ್ಟಿಗೆ ಒಂದೇ ಎಲ್ಲನೂ ಹಾಕ್ಕೋತಾ ಇಲ್ಲ. ನಾನು ಇದಕ್ಕೆ ಒಂದು ಅರ್ಧ kg ಅಷ್ಟು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ.
ಇದು ಕರೆಕ್ಟಾಗಿ ಡ್ರೈ ರೋಸ್ಟ್ ಆಗಿದೆ, ಹಾಗಾಗಿ ಇದನ್ನು ತೆಗಿತಿದ್ದೀನಿ. ಈಗ ಇದಕ್ಕೆ ನಾನು 1 kg ಆಗುವಷ್ಟು ಖಾರದ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ಕೂಡ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿನ ಒಟ್ಟಿಗೆ ಎಲ್ಲ ಹಾಕ್ಕೋಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರ್ಕೊಳ್ಳಿ. ಹಾಗೆ ನಾನು ಆಗಲೇ ಹೇಳ್ದಾಗೆ ಎಣ್ಣೆ ಎಲ್ಲ ಯೂಸ್ ಮಾಡಬೇಡಿ, ಹೀಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಎಣ್ಣೆ ಯೂಸ್ ಮಾಡೋದ್ರಿಂದ ಸಾಂಬಾರು ಪುಡಿ ಬೇಗ ಹಾಳಾಗುತ್ತೆ. ನೀವು ಘಾಟ್ ಆಗುತ್ತೆ, ಖಾರ ಆಗುತ್ತೆ ಅಂದ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೆ ಸಾಂಬಾರು ಪುಡಿ ಬೇಗ ಹಾಳಾಗುತ್ತೆ. ಸ್ವಲ್ಪ ಈ ಕಿಟಕಿ ಹತ್ರ ಎಲ್ಲ ಇಟ್ಕೊಳ್ಳಿ. ಸ್ಟವ್ನ ಆಗಷ್ಟೊಂದು ಘಾಟ್ ಆಗಲ್ಲ, ಗಾಳಿ ಚೆನ್ನಾಗಿ ಆಡೋದ್ರೆ ಹುಡ್ಕೊಳ್ಳಿ. ನಾನು ಹುರಿದಿರೋ ಖಾರದ ಮೆಣಸಿನ್ಕಾಯಿನೂ ಹಾಕ್ಕೊಂಡು ನಾನೀಗ ರೋಸ್ಟ್ ಮಾಡ್ಕೊತಿದ್ದೀನಿ. ಮೆಣಸಿನ್ಕಾಯಿನೂ ಚೆನ್ನಾಗಿ ಹುರ್ಕೊತಿದ್ದೀನಿ. ಇದೇ ಥರ ಎಲ್ಲ ಮೆಣಸಿನ್ಕಾಯಿನೂ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ನಿಮಗೆ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ವೀಡಿಯೋಸ್ನ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ಇಲ್ಲ ಅಂದರೆ ಮಾಡೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಫುಲ್ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ. ಇದು ಆಲ್ಮೋಸ್ಟ್ ಆಗಿದೆ, ತೆಗಿತಿದ್ದೀನಿ. ನಾನು ಒಂದು ಕಟ್ಟಾಗುವಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಅದನ್ನ ಬಿಡಿಸಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಎಲ್ಲಾನು ಡ್ರೈ ರೋಸ್ಟ್ ಮಾಡೋದನ್ನ ತಣ್ಣಗಾದ್ಮೇಲೆ ನಾವು ಮಿಲ್ಗೆ ಹೋಗಿ ಹಾಕಿಸ್ಕೊಂಬಂದರೆ ಸಾಂಬಾರು ಪುಡಿ ರೆಡಿ ಆಗುತ್ತೆ. ನಾನು ಹಾಕಿಸ್ಕೊಂಬಂದು ಹೇಗೆ ಬಂದಿದೆ ಅಂದ್ಬಿಟ್ಟು ತೋರಿಸ್ತೀನಿ. ನಾನು ಹುರಿದಿರೋ ಎಲ್ಲ ಸಾಮಗ್ರಿಗಳನ್ನು ಮಿಷಿನ್ಗೆ ಹಾಕಿಸ್ಕೊಂಬಂದಿದ್ದೀನಿ. ಸಾಂಬಾರು ಪುಡಿ ಕಲರ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.